ಓಂ ಉಷಾವ ಅಶ್ವಸ್ಯ ಮೇಧ್ಯಸ್ಯ ಶಿರಃ ಅಶ್ವಸ್ವರೂಪೋ ಬ್ರಹ್ಮಾಭೂತ್ ಅಶ್ವರೂಪಾತ್ ಜನಾರ್ದನಾತ್ ತತ್ತ ಸನ್ನಿಹಿತೋ ವಿಷ್ಣುಃ ಅಶ್ವರೂಪಃ ಸ್ವಯಂ ಪ್ರಭುಃ ತಯೋಶ್ಚ ಪ್ರತಿಮಾ ಮೇಧ್ಯಃ ಯತಃ ಅಶ್ವೋಯಂ ಶ್ರುತೌ ಶ್ರುತಃ. ಈ ಹಿಂದಿನ ಭಾಗದಲ್ಲಿ ಅಶ್ವಮೇಧ ಯಾಗದ ಕುದುರೆಯ ಬಗ್ಗೆ ನಾವು ನೋಡಿದ್ದೇವೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಶ್ವಮೇಧ ಯಾಗದ ಕುದುರೆ, ಅದರಲ್ಲಿರುವಂತಹ ಸನ್ನಿಧಾನಗಳು, ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಮತ್ತೆ ಚತುರ್ಮುಖ ಬ್ರಹ್ಮ ಅಶ್ವಮೇಧ ಯಾಗ ಮಾಡಿದ್ದನ್ನ ವರ್ಣನೆ ಮಾಡಿದ್ದಾರೆ. ಅದರಲ್ಲಿರುವ ಕೆಲವು ಸಂಗತಿಗಳನ್ನ ಈ ಪ್ರಸಂಗದಲ್ಲಿ ನೋಡೋಣ. ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 8 ಅಧ್ಯಾಯಗಳಿವೆ. ಮೊದಲ 2 ಅಧ್ಯಾಯಗಳಲ್ಲಿ ಅಶ್ವಮೇಧ ಯಾಗದ ವರ್ಣನೆ ಇದೆ, ಅದು ಕರ್ಮದ ವಿವರಣೆ. ಮತ್ತೆ ಮುಂದಿನ 6 ಅಧ್ಯಾಯಗಳಲ್ಲಿ ಬ್ರಹ್ಮನ ಸ್ವರೂಪವನ್ನು ವರ್ಣನೆ ಮಾಡ್ತಾರೆ. ಆದ್ರಿಂದ ಒಟ್ಟು 8 ಅಧ್ಯಾಯಗಳಲ್ಲಿ ಆಚಾರ್ಯರು ಮೊದಲ 2 ಅಧ್ಯಾಯಗಳಿಗೆ ಭಾಷ್ಯವನ್ನು ಬರೆದೇ ಇಲ್ಲ. ಮುಂದಿನ 6 ಅಧ್ಯಾಯಗಳಿಗೆ ಮಾತ್ರ ಅವರು ಭಾಷ್ಯವನ್ನ ಬರೆದಿದ್ದಾರೆ. ಇದು ಮೂಲತಃ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಸೂರ್ಯ ಕುದುರೆಯ ರೂಪವನ್ನು ಧರಿಸಿ ಕಣ್ಣೂರಿಗೆ ಉಪದೇಶ ಮಾಡಿದ್ದ, ವಾಜಿ ರೂಪವನ್ನು ತೆಗೆದುಕೊಂಡು. ಆದ್ದರಿಂದ ವಾಜಸನೇಯ ಅಂತ ಇದಕ್ಕೆ ಹೆಸರಿದೆ. ಸೂರ್ಯ ಯಾಜ್ಞವಲ್ಕ್ಯರಿಗೆ, ನಾನು ಕಣ್ಣೂರಿಗೆ ಅಂತ ಹೇಳಿದೆ, ಯಾಜ್ಞವಲ್ಕ್ಯರಿಗೆ ಕುದುರೆ ರೂಪದಲ್ಲಿ ಉಪದೇಶಿಸಿದೆ. ಅದಕ್ಕಾಗಿ ಇದಕ್ಕೆ ವಾಜಸನೇಯ ಶಾಖಾ ಅಂತ ಹೇಳ್ತಾರೆ. ಯಾಜ್ಞವಲ್ಕ್ಯರು ಮುಂದೆ ಕಣ್ವರಿಗೆ ಉಪದೇಶಿಸಿದ್ರಿಂದ ಇದಕ್ಕೆ ಕಾಣ್ವ ಅಂತ ಕೂಡ ಹೆಸರಿದೆ. ಅಂತೂ ಶುಕ್ಲ ಯಜುರ್ವೇದದ ಉಪನಿಷತ್ತಿದು. ಅದಕ್ಕೆ ಚತುರ್ಮುಖ ಬ್ರಹ್ಮ, ಸೂರ್ಯ, ಯಾಜ್ಞವಲ್ಕ್ಯ, ಕಣ್ವ ಇವರೆಲ್ಲರೂ ಕೂಡ ಇದರ ಋಷಿಗಳೇ. ಉಷಾವ ಅಶ್ವಸ್ಯ ಮೇಧ್ಯಸ್ಯ ಶಿರಃ ಅಂತ ನಾನು ಮೊದಲು ಇದರ ಮಂಗಲಾಚರಣ ರೂಪವಾಗಿ ವರ್ಣನೆ ಮಾಡಿದೆ. ಅದರ ಅಭಿಪ್ರಾಯವನ್ನ ಬೃಹದಾರಣ್ಯಕ ಭಾಷ್ಯ ವರ್ಣನೆ ಮಾಡ್ತದೆ. ಪ್ರಧ್ಯಾನ ಅನ್ನುವ ಗ್ರಂಥದಿಂದ ಆ ಅಂಶಗಳನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ, ಈ ಯಾಗಾಶ್ವದಲ್ಲಿ ಯಾರ್ಯಾರಿದ್ದಾರೆ ಅಂತನ್ನುವುದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅಶ್ವರೂಪನಾದ ಶ್ರೀಹರಿಯಿಂದ ಅಶ್ವರೂಪನಾದಂತಹ ಬ್ರಹ್ಮ ಜನಿಸಿದ. ಕುದುರೆಯ ರೂಪ ಇರುವುದು ಕೇವಲ ಭಗವಂತನಿಗೆ ಮಾತ್ರ ಅಲ್ಲ, ಅದು ಚತುರ್ಮುಖ ಬ್ರಹ್ಮನಿಗೂ ಅಂಥದ್ದೊಂದು ರೂಪ ಇದ್ದೇ ಇದೆ. ಹೀಗೆ ಅಶ್ವರೂಪನಾದ ಶ್ರೀಹರಿಯಿಂದ ಅಶ್ವರೂಪನಾದಂತಹ ಬ್ರಹ್ಮ ಜನಿಸಿದ. ಅವನೊಳಗೆ ಅಶ್ವರೂಪದಿಂದ ಚತುರ್ಮುಖ ಬ್ರಹ್ಮ ಸನ್ನಿಹಿತನಾಗಿದ್ದ. ಮತ್ತೆ ಅಶ್ವಮೇಧ ಯಾಗದಲ್ಲಿ ಉಪಯೋಗಿಸಲ್ಪಡುವಂತಹ ಕುದುರೆ ಏನಿದೆ, ಅದು ಈ ಪರಮಾತ್ಮ ಮತ್ತು ಚತುರ್ಮುಖ ಬ್ರಹ್ಮರ ಪ್ರತಿಮೆ ಅಂತ ವೇದದಲ್ಲಿ ವರ್ಣನೆ ಮಾಡ್ತಾರೆ. ಆ ಚತುರ್ಮುಖ ಬ್ರಹ್ಮ ಮತ್ತು ಪರಮಾತ್ಮನ ಅಂಗಗಳಲ್ಲಿ ಈ ಎಲ್ಲಾ ಜಗತ್ತು ಕೂಡ ಪ್ರತಿಷ್ಠಿತ ಆಗಿದೆ. ಉಷಾದೇವಿ ಆ ಪರಮಾತ್ಮನ ತಲೆಯನ್ನು ಆಶ್ರಯಿಸಿಕೊಂಡಿದ್ದಾಳೆ. ಉಷಸ್ ದೇವಿ ತಲೆಯಿಂದ ಜನಿಸಿದ್ದಾಳೆ. ಮತ್ತೆ ಆ ಅಶ್ವದ ಚಕ್ಷುಸ್ಸಿನಲ್ಲಿ ಸೂರ್ಯ ಇದ್ದಾನೆ, ನಾಸಿಕಾದಲ್ಲಿ ಪ್ರಾಣ ಇದ್ದಾನೆ. ಹೀಗೆ ಅನೇಕ ಜನ ಅದರಲ್ಲಿ ಇದ್ದುದನ್ನ ವರ್ಣನೆ ಮಾಡ್ತಾರೆ. ಅವರೆಲ್ಲ ಆ ಪರಮಾತ್ಮ ಮತ್ತು ಚತುರ್ಮುಖ ಬ್ರಹ್ಮನ ಅವಯವಗಳನ್ನ ಆಶ್ರಯಿಸಿಕೊಂಡು ಇರುವಂಥವ್ರು. ಇವರಿಬ್ಬರ ಅಂಗಾಂಗಗಳಲ್ಲಿ ಸರ್ವಂ ಜಗತ್ ತದಂಗೇಶು ತಸ್ಮಾತ್ ಸನ್ನಿಹಿತಂ ಶ್ರುತಂ ತಯೋರಂಗೇಶ್ವಿದಂ ಯಸ್ಮಾತ್ ಜಗತ್ ಸರ್ವಂ ಪ್ರತಿಷ್ಠಿತಂ ಅಂತ. ಮತ್ತೆ ಸೌಪರ್ಣ ಅನ್ನುವ ಗ್ರಂಥದಲ್ಲಿ ಇನ್ನೊಂದು ಸಂಗತಿಯನ್ನು ಹೇಳ್ತಾರೆ.
ಉಚ್ಚೈಶ್ರವಾಹ ಸನ್ನಿಹಿತ ಮೇಧ್ಯೇಶ್ವೇ ತತ್ರ ಕೇಶವ. ಈ ಅಶ್ವಮೇಧ ಯಾಗದ ಕುದುರೆ ಏನಿರ್ತದಲ್ಲ, ಅಲ್ಲಿ ಉಚ್ಚೈಶ್ರವಸ್ಸು ಅನ್ನುವಂಥ ಸ್ವರ್ಗದ ಕುದುರೆ ಸನ್ನಿಹಿತ ಆಗಿದೆ. ಆ ಉಚ್ಚೈಶ್ರವಸ್ಸಿನಲ್ಲಿ ಚತುರ್ಮುಖ ಬ್ರಹ್ಮ ಮತ್ತು ಭಗವಂತ ಇಬ್ರು ಕೂಡ ಇದ್ದಾರೆ. ಆ ಭಗವಂತನನ್ನೇ ಈ ಜಗತ್ತೆಲ್ಲವೂ ಕೂಡ ಆಶ್ರಯಿಸಿಕೊಂಡು ಬದುಕಿದೆ. ಹೀಗೆ ಪ್ರತಿಯೊಂದು ಕೂಡ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿರುವುದರಿಂದ ಅಶ್ವದ ಶರೀರದಲ್ಲಿರುವಂತಹ ಅಶ್ವಮೇಧಯಾಗದ ಅಶ್ವದ ಶರೀರದಲ್ಲಿರುವಂತಹ ಅದರಲ್ಲಿ ಅಂತರ್ಗತನಾದಂತಹ ಪರಮಾತ್ಮನನ್ನು ಈ ಜಗತ್ತು ಆಶ್ರಯಿಸಿಕೊಂಡಿದ್ದರಿಂದ ಜಗತ್ತೆಲ್ಲವೂ ಆ ಅಶ್ವದ ಅಂಗವನ್ನು ಆಶ್ರಯಿಸಿಕೊಂಡಿದೆ ಅಂತ ವರ್ಣನೆ ಮಾಡ್ತಾರೆ. ವಾಸ್ತವಿಕವಾಗಿ ಅಶ್ವಮೇಧಯಾಗದ ಅಶ್ವಕ್ಕೆ ಈ ಜಗತ್ತಿನ ಎಲ್ಲವನ್ನು ಧಾರಣೆ ಮಾಡುವ ಶಕ್ತಿ ಏನಿಲ್ಲ. ಅದರೊಳಗಿರುವಂತಹ ಪರಮಾತ್ಮನಿಗೆ ಆ ಶಕ್ತಿ ಇದೆ ಅಂತ ಅದರ ಅಭಿಪ್ರಾಯ. ಬ್ರಹ್ಮತರ್ಕ ಅನ್ನೋ ಗ್ರಂಥದಲ್ಲಿ ಹಾಗೆ ಹೇಳಿದ್ದಾರೆ. ಅಂಗ ಪ್ರತ್ಯಂಗಶಃ ವ್ಯಾಪ್ತಃ ವಿಷ್ಣುರೇವ ತುರಂಗಮೇ. ಆ ಅಶ್ವಮೇಧಯಾಗದ ಕುದುರೆಯಲ್ಲಿ ಒಂದೊಂದು ಅಂಗಗಳಲ್ಲೂ ಕೂಡ ವಿಷ್ಣುವೇ ಆಶ್ರಯಿಸಿಕೊಂಡಿದ್ದಾನೆ. ಅಥೋ ವಿಷ್ಣುವಂಗಗಂ ಸರ್ವಂ ಮೇಧ್ಯಾಂಗಸ್ಥ ಮುದೀರಿತಂ. ಆದ್ರಿಂದ ವಿಷ್ಣುವಿನ ಶರೀರದಲ್ಲಿ ಆಶ್ರಿತವಾದದ್ದು ಅವಲಂಬಿತವಾದಂತಹ ಈ ಜಗತ್ತೆಲ್ಲವನ್ನು ಕೂಡ ಕುದುರೆಯ ಅಂಗವನ್ನು ಆಶ್ರಯಿಸಿಕೊಂಡಿದ್ದದ್ದು ಅಂತ ವರ್ಣನೆ ಮಾಡ್ತಾರೆ. ವಾಸ್ತವಿಕವಾಗಿ ಅದೆಲ್ಲವೂ ಕೂಡ ಪರಮಾತ್ಮನನ್ನೇ ಅವಲಂಬಿಸಿಕೊಂಡದ್ದು ಅಂತ ಅರ್ಥ. ಹೀಗಾಗಿ ಒಟ್ಟಾರೆ ಅಶ್ವಮೇಧಯಾಗದ ಅಶ್ವವೇ ಭಗವಂತನ ಒಂದು ಪ್ರತಿಮಾ. ಮತ್ತೆ ಆ ಅಶ್ವಮೇಧಯಾಗದ ಅಶ್ವದ ಪಕ್ಕದಲ್ಲಿ ಮಲಗಬೇಕಾಗಿರುವಂತಹ ಪಟ್ಟದ ರಾಣಿ ಏನಿದ್ದಾಳೆ ಅವಳು ಲಕ್ಷ್ಮೀದೇವಿಯ ಪ್ರತೀಕಳು. ಹೀಗೆ ಲಕ್ಷ್ಮೀದೇವಿಯ ಪ್ರತೀಕ ಮತ್ತೆ ಭಗವಂತನ ಪ್ರತೀಕ ಇವು ಎರಡೂ ಕೂಡ ಆ ಅಶ್ವಮೇಧಯಾಗದ ಒಂದು ಪ್ರಸಂಗದಲ್ಲಿ ಅಕ್ಕಪಕ್ಕದಲ್ಲಿ ಮಲಗುತ್ತವೆ ಅಂತ ನಾವು ತಿಳಿಯಬಹುದು ಅಂತ ಕಾಣಿಸ್ತದೆ. ಇದರ ಬಗ್ಗೆ ವಿದ್ವಾಂಸರು ಮತ್ತಷ್ಟು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು. ರಾಣಿಯಾದವಳು ಅಶ್ವದ ಪಕ್ಕದಲ್ಲಿ ಮಲಗುವುದು ಅನ್ನೋದಕ್ಕೆ ಏನರ್ಥ ಅಂತ ಅನ್ನೋದನ್ನ ನಮಗಿನ್ನೂ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಅದ್ರ ಬಗ್ಗೆ ಬೇಕಾದಷ್ಟು ನಾವು ಲೇಖನಗಳನ್ನು ನೋಡಿದ್ರು ಅಧ್ಯಯನ ಮಾಡಿದ್ರು ಕೂಡ ನೋಡ್ಲಿಕ್ಕಾಗಿಲ್ಲ. ಅದಿನ್ನೂ ಅಧ್ಯಯನದ ಹಂತದಲ್ಲೇ ಇದೆ. ಅನೇಕರು ಕೊಟ್ಟಂತಹ ವಿವರಣೆಗಳು ಕೂಡ ತೃಪ್ತಿಕರವೂ ಏನಾಗಿಲ್ಲ. ಮತ್ತೆ ಆ ಕ್ರಿಯೆ ಎಲ್ಲಾ ಯಜ್ಞಗಳಲ್ಲೂ ನಡೆಯುವುದಿಲ್ಲ ಅನ್ನೋದನ್ನು ನೋಡಿದ್ದೇವೆ. ಕೌಸಲ್ಯ ಮಲಗಿದ್ಲು, ದ್ರೌಪದಿ ಮಲಗಿದ್ಲು, ಜನಮೇಜಯನ ರಾಣಿ ವಪುಷ್ಟಮೆ ಮಲಗಿದ್ಲು, ಹೌದು. ಆದರೆ ಮತ್ತೆ ಎಷ್ಟೋ ಜನ ಅಶ್ವಮೇಧಯಾಗ ಮಾಡಿದ್ದಾರೆ. ಅಲ್ಲಿ ಉಳಿದವರು ಯಾರು ಆ ಅಶ್ವದ ಪಕ್ಕದಲ್ಲಿ ಮಲಗಿದ್ದು ನಮಗೆ ಕಂಡು ಬರೋದಿಲ್ಲ. ಚತುರ್ಮುಖ ಬ್ರಹ್ಮನು ಅಶ್ವಮೇಧಯಾಗ ಮಾಡಿದ ಅಂತ ಇದೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಆದರೆ ಅವನ ರಾಣಿಯಾದಂಥ ಸರಸ್ವತಿ ದೇವಿಯು ಕೂಡ ಆ ಅಶ್ವದ ಪಕ್ಕದಲ್ಲಿ ಮಲಗಿದ್ದು ಆ ಉಪನಿಷತ್ತಿನಲ್ಲಿ ಏನು ವರ್ಣನೆ ಸಿಗೋದಿಲ್ಲ. ಆದರೂ ಅಶ್ವಮೇಧಯಾಗದ ಅಶ್ವ ಭಗವಂತನ ಒಂದು ವಿಗ್ರಹ. ಈ ರಾಣಿ ಲಕ್ಷ್ಮೀದೇವಿ ವಿಗ್ರಹ ಅಂತ ತಿಳ್ಕೊಳ್ಬಹುದು. ಆದ್ರಿಂದ ಆ ಒಂದು ಕಾಲ ಒಂದು ರಾತ್ರಿಯ ಹೊತ್ತು ಆ ರಾಣಿ ಅಶ್ವಮೇಧಯಾಗದ ಪಕ್ಕದಲ್ಲಿ ಮಲಗಬೇಕು ಅಂತ ಹೇಳಿದ್ದಾರೋ ಏನೋ, ಸುಮ್ಮನೆ ಒಂದು ಊಹೆ, ಅದೇನು ತೀರ್ಮಾನ ಆಗುವ ಸಂಗತಿ ಅಲ್ಲ. ಇದ್ದದ್ದನ್ನ ನನಗೆ ಗಮನಕ್ಕೆ ಬಂದದನ್ನು ಹೇಳಿದ್ದೇನಷ್ಟೆ. ಅಹರ್ವಾ ಅಶ್ವಂ ಪುರಸ್ತನ್ ಮಹಿಮಾ ಅನ್ವಜಾಯತ ತಸ್ಯ ಪೂರ್ವೇ ಸಮುದ್ರೇ ಯೋನಿಃ ರಾತ್ರಿರೇರಂ ಪಶ್ಚಾನ್ ಮಹಿಮಾ ಅನ್ವಜಾಯತ ಅಂತ ಇನ್ನೊಂದು ಉಪನಿಷತ್ ಭಾಗ. ಅದರಲ್ಲೇ ಇದೆಲ್ಲವೂ ಕೂಡ ಅಶ್ವಬ್ರಾಹ್ಮಣ ಅಂತಾನೆ ಕರೆಸ್ಕೊಂಡಿದೆ. ಆ ಮೊದಲನೇ ಅಥವಾ ಮೂರನೇ ಅಧ್ಯಾಯ ಅದು. ಅದರಲ್ಲಿ ಮೊದಲನೇ ಅಶ್ವಬ್ರಾಹ್ಮಣ ಇದು. ಅದಕ್ಕೇನರ್ಥ? ವೈಹಾಯಸ ಅನ್ನೋ ಒಂದು ಗ್ರಂಥವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಅಶ್ವಪೂರ್ವಾಪರವು ಹೋಮ್ಯವು ಮಹಿಮಾನವು ಗ್ರಹೋ ಸ್ಮೃತವು ಅಹೋರಾತ್ರಾಭಿಮಂತಾರು ತಯೋರಪ್ಯಭಿಮಾನಿನವು. ಈ ಅಶ್ವಮೇಧಯಾಗದ ಅಶ್ವ ಏನಿದೆ ಅದರ ಮುಖ ಮತ್ತು ಬಾಲಗಳನ್ನು ಹೋಮಿಸ್ತಾರಂತೆ. ಹೀಗೆ ಹೋಮಕ್ಕಾಗಿ ಅವು ಗ್ರಹಿಸಲ್ಪಡುವುದರಿಂದ ಅರ್ಥಾತ್ ಸ್ವೀಕರಿಸಲ್ಪಡುವುದರಿಂದ ಆ ಬಾಲಕ್ಕೆ ಮತ್ತೆ ಮುಖಕ್ಕೆ ಗ್ರಹ ಅಂತ ಹೇಳ್ತಾರೆ.
ಅವುಗಳಿಗೇನೆ ಮಹಿಮಾ ಅಂತನ್ನುವಂಥ ಹೆಸರು ಕೂಡ ಇದೆ. ಹಗಲು ಮತ್ತು ರಾತ್ರಿ ಅಭಿಮಾನಿಗಳಾದಂತಹ ಮನ್ಮಥ ಮತ್ತು ರತಿ ಅವರಿಬ್ಬರೂ ಕೂಡ ಈ ಮುಖ ಮತ್ತು ಬಾಲ ಇದಕ್ಕೆ ಅಭಿಮಾನಿಗಳು. ವಿಷ್ಣುವಿನ ಶರೀರದಿಂದ ಹುಟ್ಟಿದವರವರು. ಉಪನಿಷತ್ತು ಹೇಳ್ತದೆ, ಹಯೋಭೂತ್ವ ದೇವಾನ್ ಅವಹತ್ ವಾಜಿ ಗಂಧರ್ವಾನ್ ಅರ್ವಾ ಅಸುರಾನ್ ಅಶ್ವೋ ಮನುಷ್ಯಾನ್ ಸಮುದ್ರೇ ವಾಸ್ಯ ಬಂಧು ಸಮುದ್ರೋ ಯೋನಿಹಿ ಅಂತ. ಸವಿಷ್ಣುರ್ ಹಯನಾಮಾಸನ್ ದೇವವಾಹೇಶು ಸಂಸ್ಥಿತ ಅಂತದರ ಭಾಷ್ಯ. ಭಗವಂತ ಹಯ ಎಂಬ ಹೆಸರಿನಿಂದ ದೇವತೆಗಳ ಕುದುರೆಯಲ್ಲಿದ್ದಾನೆ, ವಾಜಿ ಎಂಬ ಹೆಸರಿನಿಂದ ಗಂಧರ್ವರ ಕುದುರೆಗಳಲ್ಲಿದ್ದಾನೆ, ಅರ್ವ ಎಂಬ ಹೆಸರಿನಿಂದ ಅಸುರರ ಕುದುರೆಗಳಲ್ಲಿದ್ದಾನೆ, ಅಶ್ವ ಎಂಬ ಹೆಸರಿನಿಂದ ಮನುಷ್ಯರ ಕುದುರೆಗಳಲ್ಲಿದ್ದಾನೆ. ಅವನು ತನಗೆ ತಾನೇ ಕಾರಣನಾದವನು. ತನ್ನ ಅನೇಕ ರೂಪಗಳನ್ನು ಹೀಗೆ ವ್ಯಕ್ತ ಮಾಡಿಕೊಂಡಿದ್ದಾನೆ. ದೇವತೆಗಳ ಕುದುರೆಗಳಲ್ಲಿ ಇದ್ದಾನೆ. ಇದ್ದು ಏನ್ ಮಾಡ್ತಾನೆ? ಶತ್ರುಗಳನ್ನ ಕೊಂದು ಹೋಗ್ತಾನೆ. ಹ ಯ ಅಂದ್ರೆ ಕುದುರೆ ಅಂತ ಅರ್ಥ. ಅದು ಹೇಗೆ ಅಂದ್ರೆ, ಹ ಅಂದ್ರೆ ಹತ್ವ ಕೊಂದು, ಯ ಅಂದ್ರೆ ಯಾತಿ ಆದ್ರೆ ಹೋಗುವವನು, ಆದ್ರಿಂದ ಅವನಿಗೆ ಹಯ ಅಂತ ಹೆಸರು. ವಾಜ ಅಂದ್ರೆ ಯುದ್ಧ, ಸರ್ವದಾ ಯುದ್ಧಕರ್ತೃತ್ವ ಅಥವಾ ವಾಜಿ ಚಾಪಿ ಪ್ರಕೀರ್ತಿತ. ಗಂಧರ್ವರ ಕುದುರೆಗಳಲ್ಲಿದ್ದು ಯಾವತ್ತೂ ಯುದ್ಧದಲ್ಲಿ ತೊಡಗಿರುವುದರಿಂದ ಅವನಿಗೆ ವಾಜಿ ಅಂತ ಹೆಸರು. ಅಸುರರ ಕುದುರೆಗಳಲ್ಲಿದ್ದಾನೆ, ಅತ್ಯಂತ ವೇಗದಿಂದ ಧಾವಿಸ್ತಾನೆ, ಆದ್ರಿಂದ ಅವನಿಗೆ ಅರ್ವ ಅಂತ ಹೆಸರು. ಅರ್ವ ಅತಿಗಮನಾತ್. ವಾ ಅಂದ್ರೆ ಮತ್ತೆ ಗತಿ ಅಂತಾನೆ ಅರ್ಥ. ಅತಿಗಮನ, ಶೀಘ್ರವಾದ ಗಮನ ಉಳ್ಳವನಾದ್ರಿಂದ ಅವನಿಗೆ ಅರ್ವ ಅಂತ ಹೆಸರು. ಆಶುತ್ವಾದ್ ಅಶ್ವ ಉಚ್ಯತೆ. ಮನುಷ್ಯರ ಕುದುರೆಗಳಲ್ಲಿದ್ದಾನೆ ಇದೇ ಭಗವಂತ. ಅವನು ಬಹಳ ಶೀಘ್ರವಾಗಿ ಅಲ್ಲದೆ ಹೋದರೂ ಉಳಿದ ಪ್ರಾಣಿಗಳಿಗಿಂತ ಶೀಘ್ರವಾಗಿ ಹೋಗುವುದರಿಂದ, ಆಶು ಅಂದ್ರೆ ಶೀಘ್ರವಾಗಿ ಹೋಗುವುದು, ವ ಅಂದ್ರೆ ಹೋಗುವುದರಿಂದ ಅಶ್ವ ಅಂತ ಅವನಿಗೆ ಹೇಳ್ತಾರೆ. ಸ್ಕಂದ ಪುರಾಣದ ಮಾತೊಂದನ್ನು ಕೂಡ ಆಚಾರ್ಯರು ಹೇಳ್ತಾರೆ. ದೇವತೆಗಳ ಕುದುರೆಗಳು ಶತ್ರುಗಳನ್ನು ಕೊಲ್ಲಲಿಕ್ಕೆ ಅಂತ ಅವರ ನೆತ್ತಿಯ ಮೇಲೆ ಆಕ್ರಮಿಸ್ತವೆ. ಪತಂತಿ ಅಂದ್ರೆ ಯ ಅಂದ್ರೆ ಪತಂತಿ ಬೀಳ್ತವೆ, ಹ ಅಂದ್ರೆ ಹಂತುಂ ಕೊಲ್ಲಲು. ಅದಕ್ಕಾಗಿ ಅವುಗಳಿಗೆ ಹ ಅಂತ ಹೆಸರು. ಅಸುರರ ಕುದುರೆಗಳಿಗೆ ವೇಗ ಬಹಳ ಇದೆ, ವೇಗಾಧಿಕ ಅಸುರಾಶ್ವಾಹ, ಆದ್ರಿಂದ ಅವುಗಳಿಗೆ ಅರ್ವ ಅಂತ ಹೆಸರು. ಮನುಷ್ಯರ ಕುದುರೆಗಳಿಗೆ ಅಂಥ ಪರಾಕ್ರಮ ಇಲ್ಲ. ದೇವತೆಗಳ ಕುದುರೆಗಳಷ್ಟಾಗಲಿ ಗಂಧರ್ವರ ಅಸುರರ ಕುದುರೆಗಳಷ್ಟಾಗಲಿ ಪರಾಕ್ರಮ ಇಲ್ಲ. ಒಂದು ಸಾಧಾರಣವಾದ ವೇಗ ಇದೆ, ಆದ್ರಿಂದ ಅವುಗಳಿಗೆ ಅಶ್ವ ಅಂತ ಹೆಸರು ಅಂತ ಹೀಗೆ ಅಲ್ಲಿ ವರ್ಣಿಸ್ತಾರೆ. ಅದೆಲ್ಲವೂ ಸ್ಕಂದ ಪುರಾಣದ ವಿವರ. ಹೀಗೆ ಆ ಬೃಹದಾರಣ್ಯಕ ಉಪನಿಷತ್ತಿನ ಮೊದಲನೇ ಅಥವಾ ಮೂರನೇ ಅಧ್ಯಾಯದಲ್ಲಿ ಮೊದಲನೇದ್ದು ಅಶ್ವಬ್ರಾಹ್ಮಣ, ಮುಂದಿಂದು ಅಶ್ವಮೇಧ ಬ್ರಾಹ್ಮಣ ಅಂತ. ಅದರ ಕೊನೆಯಲ್ಲಿ ಚತುರ್ಮುಖ ಬ್ರಹ್ಮ ಮಾಡಿದ ಅಶ್ವಮೇಧ ಯಾಗವನ್ನ ವರ್ಣಿಸ್ತಾರೆ. ಸಹ ಅಕಾಮಯತ ಭೂಯಸ ಯಜ್ಞೇನ ಭೂಯೋ ಯಜೇತೇತಿ. ಒಂದು ಶ್ರೇಷ್ಠವಾದಂಥ ಯಜ್ಞ ಮಾಡಬೇಕು. ಯಾವುದೋ ಸಾಧಾರಣ ಯಜ್ಞ ಮಾಡಿದ್ರೆ ಉಪಯೋಗ ಆಗ್ಲಿಕ್ಕಿಲ್ಲ, ಒಂದು ದೊಡ್ಡ ಯಜ್ಞ ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಅದಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ. ಆದರೆ ಅಶ್ವಮೇಧ ಯಾಗ ಮಾಡುವುದು ಹೇಗೆ? ಅದಕ್ಕೆ ಅನೇಕ ಸಲಕರಣೆಗಳು ಬೇಕಲ್ಲ, ಅಷ್ಟು ಸುಲಭ ಅಲ್ಲ ಅಂತ ಅವನಿಗೆ ಸ್ಮರಣೆಗೆ ಬರಲಿಲ್ಲ. ಸಂತಾಪ ಪಟ್ಟ. ಸಹ ಅಶ್ರಾಮ್ಯತ ಸಹ ತಪೋತಪ್ಯತ ತಸ್ಯ ಶಾಂತಸ್ಯ ತಪ್ತಸ್ಯ ಯಶೋವೀರ್ಯ ಮುದಕ್ರಾಮತ. ಈ ದೇಹವನ್ನೇ ಬಿಟ್ಟು ಬಿಡಬೇಕು ಅಂತ ಅವನಿಗೆ ತುಂಬಾ ದುಃಖ ಆಯಿತು. ಭಗವಂತನ ಪೂಜಾ ಮಾಡಬೇಕಾಗಿದೆ ನಾನು, ಅದಕ್ಕಾಗಿ ಸಾಧನ ಸಲಕರಣೆಗಳು ಸಿಗ್ತಾ ಇಲ್ಲ, ನಾನು ಈ ಶರೀರವನ್ನೇ ಪರಿತ್ಯಾಗ ಮಾಡಿಬಿಡಬೇಕು ಅಂತ ಅನಿಸಿತು ಅವನಿಗೆ. ಆ ಶರೀರವನ್ನ ಹೊರಗೆ ಬಿಟ್ಟ. ಶರೀರಂ ಶ್ವೈತು ಮಧ್ರಿಯತ. ಆಗ ಆ ಶರೀರ ಉಬ್ಬಲಿಕ್ಕೆ ತೊಡಗಿತಂತೆ. ಯಾವ ಶರೀರವನ್ನ ಚತುರ್ಮುಖ ಬ್ರಹ್ಮ ಬಿಟ್ಟು ಹೊರಗೆ ಬಂದ ಆಗದು ಉಬ್ಬಲಿಕ್ಕೆ ತೊಡಗಿತ್ತು. ತಸ್ಯ ಶರೀರೇ ಏವ ಮನಃ ಆಸೀತ್. ಅದೇ ಶರೀರವನ್ನು ಮತ್ತೆ ಪ್ರವೇಶ ಮಾಡಬೇಕು ಅಂತ ಅವನಿಗೆ ಆಸೆ ಬಂತಂತೆ.
ಇಚ್ಛೆಯ ಚ ಪಿತಕ್ರಾಮತ್ ಪ್ರಾಣೈಃ ಸಹ ಪಿತಾಮಹಃ ತಾಪೇ ಪ್ರಾಣಾಹ ನಿಸ್ಸರಂತಿ ಸಾಚ ಕ್ರೀಡಾ ವಿಭೋಃ ಸ್ಮೃತ. ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಏನೋ ಒಂದು ಸ್ವಲ್ಪ ಶ್ರಮ ದುಃಖ ಆದ ಕೂಡಲೇ ಶರೀರವನ್ನು ಬಿಟ್ಟು ಬಿಡಬೇಕು ಅಂತ ಯಾರಿಗೂ ಅನಿಸೋದಿಲ್ಲ, ಆತ್ಮಹತ್ಯೆನೇ ಮಾಡ್ಕೊಳ್ಬೇಕು ಅಂತ ಯಾರಿಗೂ ಅನಿಸೋದಿಲ್ಲ. ಆದರೂ ಚತುರ್ಮುಖ ಬ್ರಹ್ಮನಿಗೆ ಹಾಗನಿಸಿತ್ತು. ಆ ಚತುರ್ಮುಖ ಬ್ರಹ್ಮನ ಒಂದು ಲೀಲಾ ಅಂತದ್ದು, ಒಂದು ಕ್ರೀಡೆ. ಒಂದು ಬ್ರಹ್ಮಮಾನಂ ಶರೀರಂ ತು ಪುನರ್ದೃಷ್ಟ ಪಿತಾಮಹ ಪ್ರವೇಷ್ಟುಂ ತತ್ ಶರೀರಂ ಚ ಕಾಮಯಾಮಾಸು ಸಪ್ರಭು. ಅದರೊಳಗೆ ಹೋಗಬೇಕು ಅಂತ ಪ್ರವೇಶ ಮಾಡಿ ಆಲೋಚನೆ ಮಾಡಿದ. ಸಹ ಅಕಾಮಯತ ಮೇಧ್ಯಮ್ಮ ಇದಂ ಸ್ಯಾತ್ ಆತ್ಮನ್ವಿ ಅನೇನ ಸ್ಯಾಮಿತಿ ತತಃ ಅಶ್ವಃ ಸಮಭವತ್ ಯದ್ ಅಶ್ವತ್ ತನ್ಮೇಧ್ಯಂ ಅಭೂತ್ ಅಂತ ಮುಂದಿನ ಉಪನಿಷತ್ ಭಾಗ. ಪುನಸ್ತಸ್ಮಿನ್ ಪ್ರವೇಶಾಯ ಶವರೂಪಸ್ಯ ಮೇಧ್ಯತಾಂ. ಯಾವ ಶರೀರವನ್ನು ಬಿಟ್ಟು ಅವನು ಹೊರಗೆ ಬಂದಿದ್ನೋ ಆ ಶರೀರದ ಒಳಗೆ ಪ್ರವೇಶ ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಬಂತು. ಆದ್ರೆ ಅದು ಶವವಾಗಿತ್ತಲ್ಲ, ಈಗ ಅದು ಬಿಟ್ಟು ಬಂದಿದ್ರಿಂದ ಅದೊಂದು ಹೆಣ ಆಗಿತ್ತು. ಅದು ಪವಿತ್ರ ಆಗಬೇಕು, ಪವಿತ್ರ ಆದ್ರೆ ತಾನು ಮತ್ತಲ್ಲಿ ಹೋಗಬಹುದು ಅಂತ ಅವನು ಆಲೋಚನೆ ಮಾಡಿದ. ತಸ್ಮಿನ್ ವಿವೇಶ ಚ ತಸ್ಮಿನ್ ಪ್ರವಿಶ್ಯ ಸ ಬ್ರಹ್ಮ ದ್ವಿತೀಯಂ ವಪುರಗ್ರಹೀತ್. ಅದು ಪವಿತ್ರ ಆದ ಮೇಲೆ ಅದರೊಳಗೆ ಪ್ರವೇಶ ಮಾಡಿದ. ಮುಂದೆ ಅಶ್ವಮೇಧಯಾಗ ಮಾಡಬೇಕು. ಅಶ್ವಮೇಧಯಾಗ ಮಾಡಲಿಕ್ಕೆ ಅಶ್ವದ ರೂಪವನ್ನೇ ತಾನು ತಾಳಿದರೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಅದೊಂದು ಒಳ್ಳೆ ಸಾಧನ ಅಂತ ಅನಿಸಿತು ಅವನಿಗೆ. ಅದಕ್ಕಾಗಿ ಅಶ್ವದ ರೂಪವನ್ನು ತಾನೇ ತಾಳಬೇಕು ಅಂತ ಅವನು ಆಲೋಚನೆ ಮಾಡಿದ. ತನ್ನದೇ ಒಂದು ಅಂಶದಿಂದ ಈಗಾಗಲೇ ಒಂದು ರೂಪ ಇತ್ತು ಅವನಿಗೆ. ಆ ರೂಪ ಇದ್ದಂತೆಯೇ ಅಶ್ವಾಕಾರದ ಇನ್ನೊಂದು ರೂಪವನ್ನು ತಾಳಿದ. ಮೊದಲಿನ ಶರೀರ ಉಬ್ಬಿತ್ತಲ್ಲ, ಆ ಉಬ್ಬಿದ ನಂತರ ಅಶ್ವದ ರೂಪದ ಎರಡನೇ ಶರೀರ ಅಲ್ಲಿ ಹುಟ್ಟಿತ್ತು. ಆದ್ದರಿಂದ ಆ ಮೊದಲ ಶರೀರಕ್ಕೆ ಅಶ್ವ ಅಂತ ಹೆಸರು ಬಂತು. ಇದನ್ನ ನಾವು ಗಮನಿಸಬೇಕು. 2 ಶ್ವಿ ಗತಿ ವೃದ್ಧೋ ಅಂತ ಧಾತು. 2 ಅದನ್ನೆಲ್ಲ ಬಿಟ್ಟುಬಿಡಬೇಕು. ಶ್ವಿ ಅಂತ ಧಾತುವಿನ ಮೂಲ ರೂಪ. ಅದಕ್ಕೆ ಗಮನ ಮಾಡುವುದು, ಹೋಗುವುದು, ಮತ್ತೆ ವೃದ್ಧಿಯನ್ನು ತಾಳುವುದು, ಬೆಳೆಯುವುದು ಅಂತ ಎರಡು ಅರ್ಥ ಇವೆ. ಆದ್ರಿಂದಲೇ ಇದು ಆ ಉಪನಿಷತ್ನಲ್ಲಿ ಶ್ವೈತು ಮಧ್ರಿಯತ, ಶ್ವೈತು ಅಂದ್ರೆ ಉಬ್ಬಲು ತೊಡಗಿತು ಅಂತ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಯದು ಅಶ್ವತ್ ತನ್ಮೇಧ್ಯಂ ಅಭೂತ್. ಅಶ್ವತ್ ಅಂದ್ರೆ ಉಬ್ಬಿತು. ಶ್ರೀ ಧಾತುವಿನ ರೂಪಗಳವೆಲ್ಲ ಒಂದು ಕ್ರಿಯಾಪದ ಮತ್ತೊಂದು ತುಮನ್ ಪ್ರತ್ಯಯ, ಹೀಗೆಲ್ಲ ಬೇರೆ ಬೇರೆ ರೂಪಗಳು ಶ್ರೀ ಧಾತುವಿಂದೆ. ಹೀಗೆ ಮೊದಲನೇ ಶರೀರ ಉಬ್ಬಿದ ಬಳಿಕ ಆ ಅಶ್ವಾಕಾರದ ಎರಡನೇ ಶರೀರ ಹುಟ್ಟಿತ್ತಲ್ಲ, ಆದ್ರಿಂದ ಆ ಮೊದಲ ಶರೀರ ಪುರುಷ ಶರೀರ, ನಮ್ಮಂತೆ ಕೈ ಕಾಲುಗಳು ಇತ್ಯಾದಿಗಳುಳ್ಳಂತಹ ಪುರುಷ ಶರೀರ, ಅದು ಉಬ್ಬಲಿಕ್ಕೆ ತೊಡಗಿದ್ರಿಂದ ಅಶ್ವ ಅಂತ ಕರೆಸಿಕೊಂಡಿತ್ತು. ಶ್ವ ಅಂದ್ರೆ ಉಬ್ಬಿದ್ದು. ಹೀಗೆ ಅಶ್ವತ್ ಅದು ಉಬ್ಬಿದ್ದರಿಂದ ಅಶ್ವತ್ ಅಂತಿದೆ ಅಲ್ಲ, ಅಶ್ವತ್ ಅನ್ನುವಲ್ಲಿ ಅದು ಲಂಗ್ ಲಕಾರ. ಅದು ಯಥ ಅಶ್ವತ್ ತನ್ಮೇಧ್ಯಂ ಅಭೂತ್. ಆ ಲಕಾರದಲ್ಲಿ ಕ್ರಿಯಾಪದದಲ್ಲೇ ಮೂಲದಲ್ಲಿ ಅಕಾರನೂ ಇರ್ತದೆ. ಆದ್ರಿಂದ ಆ ಮೊದಲ ಶರೀರಕ್ಕೆ ಅಶ್ವ ಅಂತ ಹೆಸರಾಯಿತು. ಮತ್ತೆ ಅದಕ್ಕೆ ಮೇಧ ಅಂತ ಕೂಡ ಹೆಸರು ಬಂತು. ಯಾಕೆಂದ್ರೆ ಯಜ್ಞದ ಸಾಧನೆ ಏನು ಅಂತ ತಿಳಿಯದೆ ಗೊಂದಲದಲ್ಲಿ ಇದ್ನಲ್ಲ ಈ ಚತುರ್ಮುಖ ಬ್ರಹ್ಮ. ಆಗ ಶರೀರ ಉಬ್ಬಿ ಅನಂತರ ಪವಿತ್ರ ಆಗಿತ್ತಲ್ಲ, ಆ ಶರೀರದಿಂದ ಮಾಡಿದಂತಹ ಯಜ್ಞಕ್ಕೆ ಅಶ್ವಮೇಧ ಅಂತ ಹೆಸರು ಬಂತು. ಅಶ್ವಮೇಧ ಅನ್ನುವ ಹೆಸರು ಬಂದಿದ್ದೇ ಈ ಕಾರಣಕ್ಕಾಗಿ. ಶ್ವೈತೀಭಾವಂ ಗತೇ ದೇಹೆ ಪುನರ್ಮೇಧ್ಯೆ ಯತಸ್ಥಿತ. ಶ್ವೈತೀಭಾವ ಅಂದ್ರೆ ಉಬ್ಬುವುದು, ಅದು ಪವಿತ್ರವೂ ಆಗಿತ್ತು. ಅಶ್ವಮೇಧಸ ಯಜ್ಞೋಭೂ ನಾಮ್ನ ತೇನ ತದಾಕೃತಃ. ಆ ಯಜ್ಞ ಅಶ್ವಮೇಧ ಅಂತ ಕರೆಸ್ಕೊಂಡಿತ್ತು. ಯಾಕಂದ್ರೆ ಮೇಧ ಅಂದ್ರೆ ಪವಿತ್ರ, ಅಶ್ವ ಅಂದ್ರೆ ಕುದುರೆ ಅಂತ ಅರ್ಥ, ಮತ್ತೆ ಉಬ್ಬಿದ್ದು ಅಂತನೂ ಕೂಡ ಅರ್ಥ. ಹೀಗೆ ಆ ಯಜ್ಞದ ಸಾಧನ ತಿಳಿಯದೆ ಶರೀರ ಉಬ್ಬಿ ಅನಂತರ ಪವಿತ್ರ ಆಗಿದ್ದರಿಂದ ಆ ಶರೀರದಿಂದ ಮಾಡಿದಂತಹ ಯಜ್ಞಕ್ಕೆ
ಅಶ್ವಮೇಧ ಅಂತ ಹೆಸರು ಬಂತು. ಅಲ್ಲಿ ನಾವು ಎರಡು ಸಂಗತಿಗಳನ್ನು ಗಮನಿಸಬೇಕು. ನಮ್ಮಂತೆ ಎರಡು ಕೈ ಕಾಲು ಇತ್ಯಾದಿ ಇರುವಂತಹ ಪುರುಷ ಶರೀರ ಇದೆಯಲ್ಲ, ಅದು ಯಜ್ಞವನ್ನು ಮಾಡಿತ್ತು. ಯಜ್ಞವನ್ನು ಮಾಡಿದವನು ಚತುರ್ಮುಖ ಬ್ರಹ್ಮನೇ. ಈಗ ಬೇರೆ ಯಾರೋ ಯುಧಿಷ್ಠಿರನೋ ಮತ್ತೊಬ್ಬರು ಯಾರೋ ಯಜ್ಞ ಮಾಡಿದಾಗ ಯಜ್ಞ ಮಾಡುವ ವ್ಯಕ್ತಿ ಒಬ್ಬ ಬೇರೆ ಇರ್ತಾನೆ, ರಾಜ. ಅವನು ಉಪಯೋಗ ಮಾಡುವಂತ ಕುದುರೆ ಮತ್ತೊಂದು ಬೇರೆ ಇರ್ತದೆ. ಆ ಕುದುರೆ ಇನ್ನೊಂದು ಜೀವ, ಅದು ರಾಜ ಇನ್ನೊಂದು ಜೀವ. ಆದ್ರೆ ಇಲ್ಲಿ ಒಬ್ಬನೇ ಚತುರ್ಮುಖ ಬ್ರಹ್ಮನೇ ಪುರುಷ ರೂಪನಾಗಿದ್ದು ಸರಸ್ವತಿ ದೇವಿಯ ಜೊತೆಗೆ, ಇಲ್ಲಿ ಬಂದಿಲ್ಲ, ನಾನು ಸುಮ್ಮನೆ ಹೇಳಿದೆ, ಅಶ್ವಮೇಧ ಯಾಗವನ್ನು ಮಾಡಿದ. ಅವನಿಗೆ ಕುದುರೆ ಯಾವುದು, ಬೇರೆ ಯಾವುದೋ ಜೀವ ಅಲ್ಲ, ಅವನೇ ಕುದುರೆ ರೂಪದಲ್ಲಿ ಆ ಅಶ್ವಮೇಧ ಯಾಗಕ್ಕೆ ಅವನಿಗೆ ಸಾಧನನಾದ. ಆದ್ರಿಂದ ಈ ಶರೀರ, ಮೊದಲ ಶರೀರ ಇತ್ತಲ್ಲ ಪುರುಷ ಶರೀರ, ಅದು ಉಬ್ಬಿ ಪವಿತ್ರ ಆಗಿದ್ದರಿಂದ ಆ ಮೊದಲ ಶರೀರದಿಂದ ಯಜಮಾನತೆಯಾದ ಸರಸ್ವತಿ ಜೊತೆಗೆ ಮಾಡಿದ ಯಜ್ಞ ಏನಿದೆ ಅದು ಅಶ್ವಮೇಧ ಅಂತ ಕರೆಸ್ಕೊಂಡಿತ್ತು. ಆ ಅಶ್ವಮೇಧ ಯಾಗಕ್ಕೆ ಅಶ್ವಮೇಧ ಅಂತ ಹೆಸರು. ಮತ್ತೆ ಅದು ಉಬ್ಬಿ ಮತ್ತೆ ಪಾವಿತ್ರ್ಯವನ್ನು ಹೊಂದಿತ್ತಲ್ಲ ಆ ಮೊದಲ ಪುರುಷ ಶರೀರ. ಆ ಶರೀರದಲ್ಲಿ ಇರುವಂತಹ ಚತುರ್ಮುಖ ಬ್ರಹ್ಮ, ಅವನು 4 ಮುಖದವನು. ಬ್ರಹ್ಮ ಶುಭ ಚತುರ್ಮುಖ. ಅವನು ಯಾವುದೋ ಶವದಲ್ಲಿ ಪ್ರವೇಶ ಮಾಡಿದ್ರಿಂದ ಅಮಾಂಗಲ್ಯ ಏನಿಲ್ಲ ಅವನಿಗೆ. ಅವನು ಎಲ್ಲಿದ್ರೂ ಪವಿತ್ರವಾದಂತಹ ಶರೀರವುಳ್ಳವನೇ ಆಗಿರ್ತಾನೆ. ಅಶ್ವಭೂತ್ವ ಯಥೋ ಮೇಧ್ಯ ಸೋಭವತ್ತೇನವ ಸ್ಮೃತಃ. ಆ ಚತುರ್ಮುಖ ಬ್ರಹ್ಮನು ಯಜ್ಞದಲ್ಲಿ ಮೇಧ್ಯ, ಪವಿತ್ರನಾಗಿರುವ ಕಾರಣದಿಂದ ಅವನೇ ಯಜಮಾನ. ನಾನು ಈಗಾಗಲೇ ಹೇಳಿದಂತೆ ಅವನೇ ಯಜಮಾನ, ಅವನೇ ಅಶ್ವ. ಆದ್ರಿಂದ ಯಾಗಾಶ್ವದ ಸ್ವರೂಪವನ್ನು ತಾಳಿದಂತಹ ಬ್ರಹ್ಮನಿಗೆ ಅಶ್ವಮೇಧ ಅಂತ ಹೆಸರು. ಮೇಧೋ ಯಜ್ಞ ಸಮುದ್ದಿಷ್ಟ. ಮೇಧ ಅಂದ್ರೆ ಏನು? ಯಜ್ಞ ಅಂತ ಅರ್ಥ. ಯಾಜ್ಞೀಯಂ ಮೇಧ್ಯಮುಚ್ಯತೆ. ಮೇಧ ಅಂದ್ರೆ ಯಜ್ಞ, ಯಜ್ಞಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಮೇಧ್ಯ ಅಂತಾರೆ. ಆದ್ರಿಂದ ಮೇಧ್ಯ ಅಂದ್ರೆ ಪವಿತ್ರ ಅಂತ ಅರ್ಥ. ಅಮೇಧ್ಯ ಅಂದ್ರೆ ಅಪವಿತ್ರ ಅಂತ ನಾವೀಗ ಹೊಲಸಿಗೆ ಹೇಳ್ತೀವಲ್ಲ, ಅದು ಯಾಕೆಂದ್ರೆ ಮೇಧ್ಯ ಅಂದ್ರೆ ಪವಿತ್ರ. ಪವಿತ್ರ ಅಂದ್ರೆ ಏನು? ಒಟ್ಟಾರೆ ಶುಭ ಕರ್ಮಕ್ಕೆ, ಮಂಗಳ ಕರ್ಮಕ್ಕೆ ಉಪಯುಕ್ತ ಆಗುವುದೆಲ್ಲವೂ ಮೇಧ್ಯವೇ. ಎಲ್ಲಾ ಮಂಗಲ ಕರ್ಮವೂ ಮೇಧವೇ. ಪುರುಷೋಭಾವ ಯಜ್ಞ ಅಂತ ಚಾಂದೋಗ್ಯ ಉಪನಿಷತ್ತು ಹೇಳಿದೆ, ನಾವು ಅದನ್ನು ನೆನಪು ಮಾಡ್ಕೋಬೇಕು. ಒಟ್ಟಾರೆ ಪುರುಷ ಜೀವನವೇ ಒಂದು ಯಜ್ಞ. ಅಲ್ಲಿ ಉಪಯುಕ್ತ ಆಗುವಂಥದ್ದೆಲ್ಲೋ ಪುರುಷ ಜೀವನವೇ ಯಜ್ಞ. ಆದ್ರಿಂದ ಅದು ಪವಿತ್ರವೇ. ಅದು ಆ ಯಜ್ಞಕ್ಕೆ ಉಪಯುಕ್ತ ಆಗುವಂತಹ ಎಲ್ಲ ನಮ್ಮ ಶರೀರ, ನಮ್ಮ ಇಂದ್ರಿಯ, ಅಂತಃಕರಣ, ಮನಸ್ಸು, ಸಂಪತ್ತು, ಸಂಪನ್ಮೂಲಗಳು ಅವೆಲ್ಲವೂ ಕೂಡ ಆ ದೃಷ್ಟಿಯಿಂದ ಮೇಧ್ಯ ಅಂತಾನೆ ಕರೆಸ್ಕೋತವೆ. ಹೀಗೆ ಯಾರು ತಿಳ್ಕೊತಾನೋ ಅವನು ಅಶ್ವಮೇಧ ಶಬ್ದದ ಅರ್ಥವನ್ನು ತಿಳ್ಕೊಂಡಂತೆ. ಶುದ್ಧಂ ಮೇಧ್ಯಂ ಅಥಾಪಿ ಸ್ಯಾತ್ ಏವಂ ವಿತ್ ಯಹ ಅಶ್ವಮೇಧವಿತ್. ಅಶ್ವಮೇಧ ಶಬ್ದದ ಅರ್ಥವನ್ನು ಹೀಗೆ ನಾವು ತಿಳ್ಕೊಂಡಂತೆ ಆಗ್ತದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ಅವನೇನು ಆಲೋಚನೆ ಮಾಡಿದ? ತಮ್ ಅನವರುದ್ಧ ಏವ ಅಮನ್ಯತ ತಮ್ ಸಂವತ್ಸರಸ್ಯ ಪುರಸ್ತಾದ್ ಆತ್ಮನಃ ಅಲಭತ. ತಾನು ಯಜಮಾನನಾಗಿದ್ದು ತನ್ನದೇ ಆದ ಇನ್ನೊಂದು ರೂಪವನ್ನು, ಅಶ್ವದ ರೂಪವನ್ನು ತಾಳಿದ್ನಲ್ಲ, ಆ ಅಶ್ವದ ರೂಪವನ್ನ ಅಡೆತಡೆ ಇಲ್ಲದೇನೆ ಎಲ್ಲಾ ಕಡೆ ತಿರುಗಾಡಿಸಬೇಕು ಅಂತ ಆಲೋಚನೆ ಮಾಡಿದ. ತಿರುಗಿತದು. ಮತ್ತೆ ತನ್ನ ಅಂತರ್ಯಾಮಿಯಾದಂಥ ಭಗವಂತನಿಗೆ ಆ ಅಶ್ವವನ್ನ ಸಮರ್ಪಣೆ ಮಾಡಿದ. ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡ. ಮತ್ತೆ ಕೆಲವಲ್ಲಿ ಬೇರೆ ಪಶುಗಳು ಇದ್ದವು. ಪಶುವನ್ ದೇವತಾಭ್ಯ ಪ್ರತ್ಯೌಹತ. ಬೇರೆ ಪಶುಗಳನ್ನೆಲ್ಲ ಆಯಾ ದೇವತೆಗಳ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಸಮರ್ಪಣೆ ಮಾಡಿದ. ಆದ್ರಿಂದ ಇವತ್ತು ಕೂಡ ಯಾಜ್ಞಿಕರಾದವರು ಆ ಬೇರೆ ದೇವತೆಗಳಿಗೆ ಅಜಾದಿ ಪಶುಗಳನ್ನು ಮತ್ತೆ ಪ್ರಜಾಪತಿಗೆ ಅರ್ಥಾತ್ ಚತುರ್ಮುಖ ಬ್ರಹ್ಮನಿಗೆ ಅಶ್ವವನ್ನೂ ಸಮರ್ಪಣೆ ಮಾಡ್ತಾರೆ. ಅಶ್ವಮೇಧ ಎಂಬ ಹೆಸರು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ ಅಲ್ಲ, ಸೂರ್ಯನಿಗೂ ಕೂಡ ಆ ಹೆಸರಿದೆ ಅಂತ ವರ್ಣನೆ ಮಾಡಿದ್ದಾರೆ. ಚತುರ್ಮುಖ ಬ್ರಹ್ಮನಿಗೂ ಅವನ ಶರೀರಕ್ಕೂ ಆ ಯಜ್ಞಕ್ಕೂ ಎಲ್ಲದಕ್ಕೂ ಕೂಡ ಆ ಅಶ್ವಮೇಧ ಅನ್ನುವ ಹೆಸರಿದೆ.
ತಸ್ಯೇಮೇ ಲೋಕಾಃ ಆತ್ಮಾನಃ ತಾವೇತಾ ವರ್ಕಾಶ್ವಮೇಧೌ ಸಹ ಏಕೈವ ದೇವತಾ ಭವತಿ ಮೃತ್ಯುರೇವ ಅಪಪುನರ್ಮೃತ್ಯುಂ ಜಯತೆ ನೈನಂ ಮೃತ್ಯುರಾಪ್ನೋತಿ ಮೃತ್ಯುರಸ್ಯ ಆತ್ಮಾ ಭವತಿ ಏತಾಸಾಂ ದೇವತಾನಾಂ ಏಕೋ ಭವತಿ. ಈ ಚತುರ್ಮುಖ ಬ್ರಹ್ಮ ಇಷ್ಟೆಲ್ಲ ಮಹಿಮೆ ಉಳ್ಳವನಾಗಿದ್ದಾನೆ. ಅವನು ಒಬ್ಬ ಮುಖ್ಯ ದೇವತೆ ಅಧೀನನಾಗಿದ್ದಾನಂತೆ. ಯಾರವನ ಆ ಮುಖ್ಯ ದೇವತೆ ಅಂದ್ರೆ ಮೃತ್ಯುರೇವ. ಮೃತ್ಯು ಅಂದ್ರೆ ನರಸಿಂಹ. ಮೃತ್ಯು ಶಬ್ದಕ್ಕೆ ನರಸಿಂಹ ಅಂತ ಅರ್ಥವನ್ನು ಅಲ್ಲಿ ಮುಂದೆ ಹೇಳ್ತಾರೆ. ಮೃತ್ಯು ಶಬ್ದಕ್ಕೆ ನಾವು ಲಕ್ಷ್ಮಿ ಅಂತಲೂ ಕೂಡ ತಿಳ್ಕೋಬಹುದು. ಬೃಹದಾರಣ್ಯಕ ಭಾಷ್ಯವೇ ಒಂದ್ ಕಡೆ ಹೇಳ್ತದೆ, ಎಲ್ಲಿಯಾದ್ರೂ ಲಕ್ಷ್ಮಿಯನ್ನು ಪ್ರತ್ಯೇಕವಾಗಿ ಹೇಳದೇ ಹೋದ್ರೂ ಕೂಡ ಅತ್ಯಂತರಂಗಂ ಯತ್ತಸ್ಮಾನ್ ನಹರೇ ಪೃಥಗೀರಿತ ಶ್ರೀ ಸ್ವರೂಪ ವಿಭೇದೇಪಿ ಸರ್ವೋತ್ಕೃಷ್ಟಾತಿ ನಿತ್ಯಶಃ ಅಂತ. ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ಹೇಳದೆ ಹೋದ್ರೂ ಕೂಡ ಭಗವಂತನಿಗೆ ಅತ್ಯಂತ ಅಂತರಂಗದವಳಾದ್ರಿಂದ ಎಲ್ಲೇ ಪರಮಾತ್ಮನ ಬಗ್ಗೆ ಬಂದಾಗೆಲ್ಲ ಅವಳನ್ನು ಕೂಡ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಕಾಲೋಂತಕ ಪ್ರಧಾನಂಚ ಮೃತ್ಯುರವ್ಯಕ್ತಮೇವ ಚ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀರ್ಭೂರ್ ದುರ್ಗೇತಿ ನಾಮಭೀಹಿ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಲಕ್ಷ್ಮೀದೇವಿಗೆ ಕಾಲ, ಅಂತಕ, ಪ್ರಧಾನ, ಮೃತ್ಯು ಇತ್ಯಾದಿ ಹೆಸರುಗಳಿವೆ. ಆದ್ರಿಂದ ಇಲ್ಲಿ ದೇವತಾ ಭವತಿ ಮೃತ್ಯುರೇವ, ಮೃತ್ಯು ಅನ್ನೋ ಶಬ್ದದಿಂದ ಲಕ್ಷ್ಮೀ ಸಮೇತನಾದ ನರಸಿಂಹನನ್ನ ತಗೊಳ್ಬೇಕು, ದುರ್ಗಾ ಸಮೇತನಾದ ನರಸಿಂಹನನ್ನ ತಗೊಳ್ಬೇಕು. ಅವರಿಬ್ಬರು ಕೂಡ ಮೃತ್ಯು ಎಂಬ ಶಬ್ದದಿಂದ ವಾಚ್ಯರು. ಇಂಥ ಲಕ್ಷ್ಮೀ ನರಸಿಂಹನನ್ನು ತಿಳಿದಿದ್ರಿಂದಲೇ ಆ ಚತುರ್ಮುಖ ಬ್ರಹ್ಮನಿಗೆ ಅಕಾಲ ಮೃತ್ಯು ಎಂದು ಅಪ್ಪಳಿಸಿಲ್ಲ. ಯಾಕೆಂದ್ರೆ ನರಸಿಂಹ ಮೃತ್ಯುವಿಗೂ ಮೃತ್ಯುವಾಗಿದ್ದಾನೆ. ಮೃತ್ಯುರಸ್ಯ ಆತ್ಮಾ ಭವತೆ, ಬ್ರಹ್ಮನಿಗೆ ಅವನು ಸ್ವಾಮಿಯಾಗಿದ್ದಾನೆ. ಆದ್ರಿಂದ ಬ್ರಹ್ಮ ಈ ಎಲ್ಲಾ ದೇವತೆಗಳನ್ನು ಕೂಡ ಮೀರಿಸಿದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಆ ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳ್ತಾರೆ, ಮಹಾಸಂಹಿತಾ ಗ್ರಂಥವನ್ನು ಉದ್ಧರಿಸಿ, ಕರ್ತೃತ್ವೇನ ಪಶುತ್ವೇನ ಯತ್ಫಲಂ ತದಶೇಷತಃ ಮಮ ಸ್ಯಾದಿತಿ ಮನ್ವಾನಃ ಸಹ ಅಶ್ವರೂಪಂ ಅಧಾರಯತ್. ಯಜ್ಞದ ಕರ್ತೃವಾಗಿ ಯಜ್ಞ ಮಾಡಿದ್ರೆ ಏನ್ ಫಲ ಸಿಗಬೇಕೋ, ಯಜ್ಞದ ಪಶುವಾಗಿ ಇದ್ರೆ ಏನ್ ಫಲ ಸಿಗಬೇಕೋ ಅದೆಲ್ಲಾ ತನಗೆ ಸಿಗಲಿ ಅಂತ ಆಲೋಚನೆ ಮಾಡಿದಂತ ಅವನು ಅಶ್ವರೂಪವನ್ನು ತಾಳಿದ. ಆದ್ರಿಂದ ಅವನು ಸ್ವಯಂ ಜ್ಞಾನಿ ಆದ್ರಿಂದ, ಅವನೇ ಯಜಮಾನನು, ಅವನೇ ಪಶುವೂ ಆದ್ದರಿಂದ ಅವನಿಗೆ ಮಹಾಫಲ ದೊರಕಿತು. ಯಜ್ಞದ ಮಹಿಮಾ ಏನೂ ಇಲ್ಲದೇನೆ ಕೇವಲ ಯಜ್ಞಕ್ಕಾಗಿ ಮರಣವನ್ನು ಹೊಂದುವಂತಹ ಪಶು ಇರ್ತದಲ್ಲ, ಅದಕ್ಕೆ ಸ್ವರ್ಗ ಸಿಗ್ತದೆ. ಅಬುದ್ಧಿಪೂರ್ವ ಮರಣಾತ್ ಸ್ವರ್ಗಶ್ಚಾಪಿ ಪಶುರ್ಭವೇತ್ ಜ್ಞಾನಪೂರ್ವ ಮೃತೇ ಪುಂಸಃ ಕಿಮು ವಕ್ತವ್ಯಂ ಇತ್ಯಜಃ. ಆದ್ರೆ ಯಜ್ಞದ ಮಹಿಮೆಯನ್ನು ತಿಳ್ಕೊಂಡು ಮರಣ ಹೊಂದಿದ್ರೆ ಅದಕ್ಕೆ ಮಹಾಫಲ ಇದೆ. ಈ ಚತುರ್ಮುಖ ಬ್ರಹ್ಮನೇ ಯಜಮಾನನಾಗಿ ಪಶುವಾಗಿಯೂ ಇದ್ನಲ್ಲ, ಆ ಯಜ್ಞ ಪಶುವಾಗಿ ಅಶ್ವವಾಗಿ ಆ ಚತುರ್ಮುಖ ಬ್ರಹ್ಮ ಅಲ್ಲಿ ಇದ್ದಾಗ ಆ ಅಶ್ವವನ್ನೇನು ಅಶ್ವದ ರೂಪದಲ್ಲಿ ಚತುರ್ಮುಖ ಬ್ರಹ್ಮನನ್ನ ಯಜಮಾನನ ರೂಪದಲ್ಲಿರುವಂತಹ ಚತುರ್ಮುಖ ಬ್ರಹ್ಮನ ಬಲಿ ಕೊಟ್ಟನಲ್ಲ, ಆಗ ಆ ಬಲಿ ಕೊಡಲ್ಪಡುವಂತಹ ಅಶ್ವಕ್ಕೆ ತನಗೆ ಸಿಗುವಂತಹ ಮಹಾಫಲ, ತಾನು ಸರ್ವೋತ್ತಮನಾದಂತಹ ಭಗವಂತನಿಗೆ ಆಹುತಿ ಆಗ್ತಿದ್ದೀನಿ ಅನ್ನುವಂಥ ಎಲ್ಲಾ ಎಚ್ಚರವೂ ಇತ್ತು. ಯಾಕಂದ್ರೆ ಚತುರ್ಮುಖ ಬ್ರಹ್ಮನೇ ಅಶ್ವದ ರೂಪವನ್ನು ತಾಳಿದ್ದ. ಆದ್ರಿಂದ ಅವನಿಗೆ ಮಹಾಫಲ ಇದೆ. ಜ್ಞಾನಪೂರ್ವ ಮರಣ ಇರುವುದು ಆ ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಪುಂಸಃ ಕಿಮು ವಕ್ತವ್ಯಂ ಇತ್ಯಜಃ. ಯಸ್ಮಾನ್ ನೃಸಿಂಹೋ ಮೃತ್ಯೋಶ್ಚ ಮೃತ್ಯುರಾತ್ಮಾಸ್ಯ ವೈಭವೇತ್. ನೃಸಿಂಹ ಮೃತ್ಯುವಿಗೂ ಮೃತ್ಯು ಅವನು, ಮತ್ತು ಈ ಚತುರ್ಮುಖ ಬ್ರಹ್ಮನ ಆತ್ಮನೂ ಅವನು. ಏತಾಸಾಂ ದೇವತಾನಾಂ ಚ ಬ್ರಹ್ಮ ಈಶತ್ವೇನ ವರ್ತತೆ ನೃಸಿಂಹಸ್ಯ ಸದಾ ಜ್ಞಾನಾತ್ ಧ್ಯಾನಾತ್ ತದನುಗ್ರಹಾತ್. ನರಸಿಂಹ ರೂಪದ ಭಗವಂತನ ಜ್ಞಾನವನ್ನು ಹೊಂದಿದ್ದರಿಂದ, ಧ್ಯಾನವನ್ನು ಸದಾ ಮಾಡ್ತಿದ್ದರಿಂದ ಅವನಿಗೆ ಯಾವ ಮೃತ್ಯುವು ಕೂಡ ತೊಂದರೆ ಕೊಡೋದಿಲ್ಲ. ಎಲ್ಲಾ ದೇವತೆಗಳಿಗೂ ಅವನು ಒಡೆಯನಾಗಿದ್ದಾನೆ ಅಂತ ಗ್ರಂಥದಲ್ಲಿ ಹೇಳ್ತಾರೆ. ಭಾಷ್ಯದಲ್ಲಿ ಅದನ್ನು ಮತ್ತಷ್ಟು ಆಚಾರ್ಯ ವಿಸ್ತರಿಸಿದ್ದಾರೆ. ಅಶ್ವದಿತ್ಯಶ್ವೋಭೂತ್ ತದೇವ ರೂಪಂ ಮೇಧ್ಯಂ ಚ ಯಜ್ಞ ಅಲಭನೀಯಂ ಚ ಅಭವದಿತ್ಯಶ್ವಮೇಧ. ಅಶ್ವತ್ ಅಂತ ಅದು ಕ್ರಿಯಾಪದ, ಅದು ಲಂಗ್ಲಕಾರ ಅಥವಾ ಲುಂಗ್ಲಕಾರ ಯಾವುದೋ ಒಂದು. ಹೀಗ ಆ ಕಾರಣದಿಂದ ಅದಕ್ಕೆ ಅಶ್ವ ಅಂತ ಆಯ್ತು. ಈಗ ಕರೋತಿ ಇತಿ ಕಾರಿ ಅಂತ ಹೀಗೆಲ್ಲ ಹೇಳ್ತೀವಲ್ಲ, ಹಾಗೆ ಅಶ್ವತ್ ಇತಿ ಅಶ್ವ.
ಮತ್ತು ಅದೇ ರೂಪವು ಮೇಧ್ಯ ಅಂದ್ರೆ ಪವಿತ್ರವೂ ಆಯಿತು. ಯಜ್ಞದಲ್ಲಿ ಆಲಭನೀಯಂ ಹತ್ಯೆಗೊಳಗಾಗಿ ಪುಣ್ಯ ಪಡೆಯುತ್ತದೆ. ಆದ್ರಿಂದ ಅದಕ್ಕೆ ಅಶ್ವಮೇಧ ಅಂತ ಹೆಸರು. ಆ ಕುದುರೆಗೆ ಹೆಸರು ಅದು. ಯಾಗಕ್ಕೂ ಅಶ್ವಮೇಧ ಅಂತಾನೆ ಹೆಸರು, ಕುದುರೆಗೂ ಹೆಸರು. ಚತುರ್ಮುಖ ಬ್ರಹ್ಮನ ಆ ಶರೀರಕ್ಕೂ ಕೂಡ ಅಶ್ವಮೇಧ ಅಂತಾನೆ ಹೆಸರಿದೆ. ಇದಿಷ್ಟು ಅಶ್ವಮೇಧ ಬ್ರಾಹ್ಮಣದಲ್ಲಿ ಬರುವಂತಹ ವಿಷಯ.